ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿ ಇಂಗ್ಲಿಷ್ ಪಠ್ಯಪುಸ್ತಕದ ಮೊದಲನೇ ಪಾಠವಾದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಘಟಕದ ಪದ್ಯಭಾಗ ಅಂದರೆ ದ ಕ್ಲಾಕ್ ಆಫ್ ಲೈಫ್ ಎಂಬ ಪದ್ಯದ ಆಕ್ಟಿವಿಟೀಸನ್ನು ನೋಡೋಣ. ದ ಕ್ಲಾಕ್ ಆಫ್ ಲೈಫ್. ಇಲ್ಲಿ ಮೊದಲನೇದಾಗಿ ಇರೋದು ಸ್ಪೀಕ್ ಆ್ಯಂಡ್ ರೀಡ್ ಅಲೌಡ್ ಅಂತ ಇದೆ. ಟೀಚರ್ ವಿಲ್ ಸೇ ದೀಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್ ಅಂತ ಇದೆ. ಇಲ್ಲಿ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ, ಅವರನ್ನು ಓದೋದಕ್ಕೆ ಇದ್ದಾರೆ. ಉನ್, ಅರ್ಲಿ, ಮೋರ್, ಕ್ಲಾಕ್, ಪವರ್, ಲೂಸ್, ಓನ್, ಟಾಯ್ಲ್, ರೀಸ್ಟೋರ್. ನೆಕ್ಸ್ಟ್ ಇರೋದು ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ by ticking yes or no. Then give a short answer for each of them. One is done for you ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅವುಗಳು ಕರೆಕ್ಟ್ ಆಗಿದ್ರೆ ನಾವು ಇಲ್ಲಿ ಎಸ್ ಅಂತರ ಮೇಲೆ ಟಿಕ್ ಮಾಡಬೇಕು. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ 2 ವಾಕ್ಯಗಳಲ್ಲಿ ಸರಿಯಾದ ವಾಕ್ಯವನ್ನು ನಾವು ಸರ್ಕಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿರೋದು ನೋಡಿ, ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಇಲ್ಲಿ 2 ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಎಸ್ ಹಾಗೆ ನೋ. ಎಸ್ ಇದ್ರೆ ಎಸ್ ಹಿ ಹ್ಯಾಸ್ ಅಂತ, ನೋ ಇದ್ರೆ ನೋ ಹಿ ಹ್ಯಾಸ್ ನಾಟ್ ಅಂತ ನಾವು ಸರ್ಕಲ್ ಮಾಡಬೇಕಾಗುತ್ತೆ. ಈಗ ಅವ್ರು ಕೊಟ್ಟಿರುವ ಎಕ್ಸಾಂಪಲ್, ನೋ ಹಿ ಹ್ಯಾಸ್ ನಾಟ್. ಮ್ಯಾನ್ ಹ್ಯಾಸ್ ದ ನೋ ಪವರ್ ಟು ಸ್ಟಾಪ್ ದ ಕ್ಲಾಕ್. ಈಗ ನಾವು ಮುಂದಿನ ಸೆಂಟೆನ್ಸ್ ನೋಡೋದಾದ್ರೆ, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್ ಅಂತ ಇದೆ. ಇದಕ್ಕೆ ಆನ್ಸರು ಎಸ್, ಎಸ್ ಇಟ್ ಈಸ್. ಥರ್ಡ್ ಒನ್, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಆನ್ಸರ್ ಎಸ್ ವಿ ಡೂ. ಎಸ್ ಮೇಲೆ ಟಿಕ್ ಮಾಡಬೇಕು, ಎಸ್ ವಿ ಡೂಗೆ ಸರ್ಕಲ್ ಮಾಡಬೇಕು. ವಿ ಶುಡ್ ಲೀವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ಎಸ್, ಆನ್ಸರ್ ಇಸ್ ಎಸ್ ವಿ ಶುಡ್. ನೆಕ್ಸ್ಟ್ ಇರೋದು ರೀಡ್, ಸ್ಪೀಕ್ ಆ್ಯಂಡ್ ರೈಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಸ್ ಅಲ್ಲಿ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ. ಈ ವರ್ಡ್ಸ್ನ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಒನ್, ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್ ಅಂತ ಇದೆ. ಅದಕ್ಕಾಗಿ ನಾವಿಲ್ಲಿ ಅರ್ಲಿ ಆರ್ ಲೇಟ್ ಅಂತ ತುಂಬಬೇಕು. ಅರ್ಲಿ ಆರ್ ಲೇಟ್. ಸೆಕೆಂಡ್, ಲೂಸಿಂಗ್ ವೆಲ್ತ್ ಈಸ್ ಡ್ಯಾಶ್. ಆನ್ಸರ್ ಈಸ್ ಇಂಡೀಡ್. Losing wealth is indeed, but losing health is sadder still. Third one, the loss of dash, the loss of soul. Answer is soul. The loss of soul cannot be restored. Idu fill in the blank. A picture of a house is given. Write the names of the household articles in the right column. ನೆಕ್ಸ್ಟ್ ಇರೋದು, ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಇವೆಲ್ಲವೂ ಮನೆಯಲ್ಲಿ ಬಳಸುವಂಥ ವಸ್ತುಗಳು, ಅಂದರೆ ಗೃಹ ಬಳಕೆಯ ವಸ್ತುಗಳು. ಇವುಗಳ ಹೆಸರುಗಳನ್ನು ಇಲ್ಲಿ ಕಾಲಮ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೆಸರುಗಳನ್ನ ಕೂಡ ಕೊಟ್ಟಿದ್ದಾರೆ. ಲಿವಿಂಗ್ ರೂಮ್, ಕಿಚನ್, ಬೆಡ್ರೂಮ್, ಬಾತ್ರೂಮ್ ಮತ್ತು ಡೈನಿಂಗ್ ಹಾಲ್. ಈ ವಸ್ತುಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ನಾವು ಇಲ್ಲಿ ಬರಿಬೇಕು. ಮೊದಲನೇದಾಗಿರೋದು ಚೇರ್. ಚೇರ್ನ ಎಲ್ಲಿ ಬಳಸ್ತೀವಿ? ಡೈನಿಂಗ್ ಹಾಲಲ್ಲಿ ಚೇರ್ ಅಂತ ಬರಿಬೇಕು. ನೆಕ್ಸ್ಟ್ ಇರೋದು ಸ್ಪೂನ್ಸ್ನ ಬಳಸೋದು ಕಿಚನಲ್ಲಿ. ಹಾಗೆ ಕಿಚನ್ ಕಾಲಮಲ್ಲಿ ನಾವು ಸ್ಪೂನ್ಸ್. ನೆಕ್ಸ್ಟ್ ಪಿಲೋ ಬರೋದು ಬೆಡ್ರೂಮಲ್ಲಿ. ಹಾಗಾಗಿ ನಾವು ಬೆಡ್ರೂಮಲ್ಲಿ ಪಿಲೋ. ನೆಕ್ಸ್ಟ್ ಇರೋದು ಶಾವರ್ ಇರೋದು ಬಾತ್ರೂಮಲ್ಲಿ. ಹಾಗಾಗಿ ನಾವು ಬಾತ್ರೂಮ್ ಕಾಲಮಲ್ಲಿ
ಬರಿಬೇಕು. ನೆಕ್ಸ್ಟ್ ಇರೋದು ಕರ್ಟನ್. ಕರ್ಟನ್ ಎಲ್ಲಿರುತ್ತೆ ಸಾಮಾನ್ಯವಾಗಿ ಅಂದರೆ ಹಾಲ್ನಲ್ಲಿ ಹಾಕಿರ್ತೀವಿ. ಲಿವಿಂಗ್ ರೂಮ್. ಬಕೆಟ್. ಬಕೆಟ್ ಎಲ್ಲಿ ಬರುತ್ತೆ? ಬಾತ್ರೂಮಲ್ಲಿ ಇರುತ್ತೆ. ಟೆಲಿಫೋನ್. ಟೆಲಿಫೋನ್ ಎಲ್ಲಿರುತ್ತೆ? ಲಿವಿಂಗ್ ರೂಮ್. ಲಿವಿಂಗ್ ರೂಮಲ್ಲಿ ಟೆಲಿಫೋನ್ ಇರುತ್ತೆ. ನೆಕ್ಸ್ಟ್ ಬೆಡ್. ಬೆಡ್ ಎಲ್ಲಿರುತ್ತೆ? ಬೆಡ್ರೂಮಲ್ಲಿ. ಸ್ಟೋವ್. ಸ್ಟೋವ್ ಕಿಚನಲ್ಲಿರುತ್ತೆ. ಟ್ಯಾಪ್. ಟ್ಯಾಪ್ ಎಲ್ಲಿರುತ್ತೆ? ನಳ ಬಾತ್ರೂಮಲ್ಲಿ. ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಇರೋದು ಡೈನಿಂಗ್ ಹಾಲಲ್ಲಿ. ನೆಕ್ಸ್ಟ್ ಟೆಲಿವಿಷನ್. ಟೆಲಿವಿಷನ್ ಇರೋದು ಲಿವಿಂಗ್ ರೂಮಲ್ಲಿ. ಟೆಲಿವಿಷನ್. ಅಲಾರಾಮ್ ಕ್ಲಾಕ್. ನೋಡಿ ಇಲ್ಲಿ ಅಲಾರಾಮ್ ಕ್ಲಾಕ್ ನಾವು ಸಾಮಾನ್ಯವಾಗಿ ಬೆಡ್ರೂಮ್ಗಳಲ್ಲಿ ಇರ್ತವೆ. ಕುಕ್ಕರ್. ಕುಕ್ಕರ್ ಕಿಚನ್. ಗ್ಲಾಸ್. ಗ್ಲಾಸ್ ಕೂಡ ಇರೋದು ಕಿಚನಲ್ಲಿ. ನೆಕ್ಸ್ಟ್ ಬೌಲ್. ಬೌಲ್ ಕೂಡ ಇರೋದು ಕಿಚನಲ್ಲಿ. ಶವರ್ ಇದು ಬಾತ್ರೂಮಲ್ಲಿ. ಸೋಫಾ. ಸೋಫಾ ಇರೋದು ಲಿವಿಂಗ್ ರೂಮ್. ನೆಕ್ಸ್ಟ್ ಟೇಬಲ್. ಟೇಬಲ್ ಇಲ್ಲಿ ಇರೋದು ಡೈನಿಂಗ್ ಹಾಲಲ್ಲಿ. ಇದಿಷ್ಟು ಗೃಹ ಬಳಕೆಯ ವಸ್ತುಗಳನ್ನ ನಾವು ಯಾವ್ಯಾವ ರೂಮಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ಮುಂದೆ ಇರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಇದೆ. ನಾವು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನಮಗೆ ಕ್ಲೂಸನ್ನು ಕೊಟ್ಟಿದ್ದಾರೆ. ಅವನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಜಾಗನ ಭರ್ತಿ ಮಾಡಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಆಬ್ಜೆಕ್ಟ್ ಅಂದರೆ ಈ ವಸ್ತು. ಕ್ವಶನ್ ಆನ್ಸರ್. ಆ ವಸ್ತುವಿನ ಕುರಿತು ಕ್ವಶನ್ ಮಾಡಬೇಕು, ಹಾಗೆಯೇ ಆನ್ಸರ್ ಕೂಡ ಬರೀಬೇಕು. ನೋಡಿ ಫಸ್ಟ್ ಒನ್ ಪ್ಲೇಟ್. ವಾಟ್ ಈಸ್ ಅ ಪ್ಲೇಟ್ ಫಾರ್? ವಾಟ್ ಈಸ್ ಅ ಪ್ಲೇಟ್ ಫಾರ್? ಪ್ಲೇಟನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಆನ್ಸರ್ ಇಟ್ ಈಸ್ ಫಾರ್ ಈಟಿಂಗ್. ನಾವು ಪ್ಲೇಟ್ನಲ್ಲಿ ಊಟ ಮಾಡ್ತೀವಿ. ನೆಕ್ಸ್ಟ್ ಇರೋದು ಬ್ರೂಮ್. ಬ್ರೂಮ್ ಅಂದರೆ ಕಸಬರಿಗೆ. ಕಸಬರಿಗೆ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ವಾಟ್ಸ್ ಅ ಬ್ರೂಮ್ ಫಾರ್? ಇಟ್ ಈಸ್ ಫಾರ್ ಸ್ವೀಪಿಂಗ್. ಇದು ಕಸ ಗುಡಿಸೋಕೆ. ಇಟ್ ಈಸ್ ಫಾರ್ ಸ್ವೀಪಿಂಗ್. ನೆಕ್ಸ್ಟ್ ಕುಕ್ಕರ್. ವಾಟ್ಸ್ ಅ ಕುಕ್ಕರ್ ಫಾರ್? ಕುಕ್ಕರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ಸ್ ಫಾರ್ ಕುಕ್ಕಿಂಗ್. ನೆಕ್ಸ್ಟ್ ಮಿಕ್ಸರ್. ವಾಟ್ಸ್ ಅ ಮಿಕ್ಸರ್ ಫಾರ್? ಮಿಕ್ಸರನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಫಾರ್ ಗ್ರೈಂಡಿಂಗ್. ಗ್ರೈಂಡ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ವಾಶ್ ಬೇಸಿನ್. ವಾಟ್ಸ್ ಅ ವಾಶ್ ಬೇಸಿನ್ ಫಾರ್? ಇಟ್ಸ್ ಫಾರ್ ವಾಷಿಂಗ್. ಇವು ಆಬ್ಜೆಕ್ಟ್ಸ್ನ ಕ್ವಶನ್ ಮಾಡೋದು, ಹಾಗೆ ನಾವು ಆನ್ಸರ್ ಕೂಡ ಬರೆಯೋದು. ನೆಕ್ಸ್ಟ್ ಲಿಸನ್ ಆ್ಯಂಡ್ ಸೇ ಅಲೌಡ್ ಅಂತ ಇದೆ. ಫಿಲ್, ಫೀಲ್, ಸ್ಲಿಪ್, ಸ್ಲೀಪ್, ಫಿಟ್, ಫೀಟ್, ಡಿಪ್, ಡೀಪ್, ಬಿಟ್, ಬೀಟ್, ವಿಲ್, ವೀಲ್, ಫುಲ್, ಫೂಲ್, ಶಿಪ್, ಶೀಪ್, ಫುಲ್, ಫೂಲ್. ನೋಡಿ ಒಂದು ಪಟ್ನೆ ಹೇಳುವಂಥ ಶಬ್ದಗಳು, ಇನ್ನೊಂದು ಸ್ವಲ್ಪ ಎಳೆದು ಹೇಳುವಂಥ ಶಬ್ದಗಳು. ಫಿಲ್, ಫೀಲ್. ಇನ್ನು ನೆಕ್ಸ್ಟ್ ಹೇಳೋದು ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಸೇ ದೇರ್ ನೇಮ್ಸ್ ಅಲೌಡ್ ಅಂತ ಇದೆ. ನೋಡಿ ಇಲ್ಲಿ ಯಾವ್ಯಾವ ಚಿತ್ರಗಳಿವೆ? ಮೊದಲನೇದಾಗಿರೋದು ಡೋರ್, ಆಮೇಲೆ ಟಬ್, ಸ್ಪೂನ್ಸ್, ಫ್ಯಾನ್, ಬೆಡ್, ಪಿನ್, ಟೇಬಲ್, ಶೀಪ್. ನೋಡಿ ಇವಿಷ್ಟು ಇಲ್ಲಿ ವಸ್ತುಗಳಿವೆ. ಅವುಗಳ ಹೆಸರುಗಳು ಈ ರೀತಿಯಾಗಿ ಬರೀಬೇಕು. ಇನ್ನು ಕೆಲವು ಚಿತ್ರಗಳಿವೆ ಇಲ್ಲಿ. ರೂಮ್, ಟ್ರೀ, ಬ್ರೂಮ್, ಶೂಸ್. ಈಗ ಈ ವಸ್ತುಗಳಿಗೆ ಸಂಬಂಧಪಟ್ಟಂಥ ಒಂದು ಆಕ್ಟಿವಿಟಿ ಇದೆ. ನಾವು ಐಡೆಂಟಿಫೈ ದ ವರ್ಡ್ಸ್ ವಿತ್ ಶಾರ್ಟ್ ಓವಲ್ ಆ್ಯಂಡ್ ವರ್ಡ್ಸ್ ವಿತ್ ಲಾಂಗ್ ಓವಲ್ ಆ್ಯಂಡ್ ಪುಟ್ ದ್ಯಾಮ್ ಇನ್ 2 ಬಾಕ್ಸಸ್ ಪ್ರೊವೈಡೆಡ್. ನೋಡಿ ಶಾರ್ಟ್ ಓವಲ್ ಹಾಗೆಯೇ ಲಾಂಗ್ ಓವಲ್. ನಾವು ತಟ್ಟನೆ ಹೇಳುವಂತಹ ಶಬ್ದಗಳಿಗೆ ಶಾರ್ಟ್ ಓವಲ್ ಅಂತ ಕರಿತೀವಿ. ಸ್ವಲ್ಪ ಎಳೆದು ಹೇಳುವಂಥ ಶಬ್ದಗಳಿಗೆ ಲಾಂಗ್ ಓವಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಬೆಡ್, ಇಲ್ಲಿ ಸ್ಟೂಲ್,
ನೋಡಿ, ಇದಕ್ಕೆ ಶಾರ್ಟ್ ಓವಲ್ಗೆ ಎಕ್ಸಾಂಪಲ್ ಟಬ್, ಫ್ಯಾನ್, ಪಿನ್. ಇನ್ನು ಲಾಂಗ್ ಓವಲ್ಗೆ ಎಕ್ಸಾಂಪಲ್ ಡೋರ್, ಶೀಪ್, ಬ್ರೂಮ್. ನೋಡಿ, ಇವು ಶಾರ್ಟ್ ಓವಲ್, ಹಾಗೆಯೇ ಲಾಂಗ್ ಓವಲ್. ನಾವು ಹ್ರಸ್ವ ಸ್ವರ, ದೀರ್ಘ ಸ್ವರ ಆ ರೀತಿ ಅನ್ಬೋದು. ಅಥವಾ ಅಲ್ಪಪ್ರಾಣ, ಮಹಾಪ್ರಾಣನೂ ಅನ್ಬೋದು. ಶಾರ್ಟ್ ಓವಲ್, ಲಾಂಗ್ ಓವಲ್. ಇನ್ನು ಪಿಕ್ ಔಟ್ ಸುಟೇಬಲ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ನೋಡಿ, ಇಲ್ಲಿ ಎರಡು ಉಚ್ಚಾರ ಸೇಮ್ ಆಗಿರುತ್ತೆ, ಆದರೆ ಅದರ ಅರ್ಥ ಬೇರೆ ಬೇರೆ ಆಗಿರುತ್ತೆ. ಅದರ ಅರ್ಥಕ್ಕೆ ಸಂಬಂಧಪಟ್ಟಂತೆ ಈ ವಾಕ್ಯಗಳಲ್ಲಿ ಅದು ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಹಾಕಬೇಕಾಗತ್ತೆ. ನೋಡಿ, ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಟು ಡ್ಯಾಶ್ ಆನ್ ದ ಡ್ರೈವರ್ಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ನೋಡಿ, SEAT ಸೀಟ್, SIT ಸಿಟ್ ಅಂತ ಇದೆ. ಈಗ ನಾವು ಎಲ್ಲಿ ಬರುತ್ತೆ ಅಂದರೆ, ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ಸ್ ಸೀಟ್. ನೋಡಿ, ಸೀಟ್ ಅಂದರೆ ಇದು ಆಸನ, ಕೂತ್ಕೊಳ್ಳೋದು. ಸಿಟ್ ಅಂದರೆ ಬರೀ ಕೂತ್ಕೊಳ್ಳೋದು, ನಾವು ಕೂತ್ಕೊಳ್ಳೋದು. ಸೀಟ್ ಅಂದರೆ ಕುಳಿತುಕೊಳ್ಳುವಂಥ ಆಸನ. ನೋಡಿ, ಸೆಕೆಂಡ್ ಒನ್, ಐ ಸಾ ಅ ಹ್ಯೂಜ್ ಶಿಪ್ ವಿತ್ ಅ ಫ್ಲಾಕ್ ಆಫ್ ಶೀಪ್ ಸೇಲಿಂಗ್ ಟು ಶ್ರೀಲಂಕಾ. ನೋಡಿ, ಈ ಶಿಪ್ ಅಂದರೆ ಹಡಗು, SHEEP ಶಿಪ್ ಅಂದರೆ ಕುರಿ ಅಂತ ಅರ್ಥ. A fool feels that this world is full of fools. ನೋಡಿ, ಆ ಫೂಲ್ ಅಂದರೆ ಮೂರ್ಖ, ಈ ಫುಲ್ ಅಂದರೆ ತುಂಬಿದೆ ಅಂತ. Grandma broke her hips when she fell down on the heap of stones. Buy shoes that fit your feet. ನೋಡಿ, ಈ ರೀತಿಯಾಗಿ ಸ್ವಲ್ಪ ಅಕ್ಷರಗಳಲ್ಲಿ ಉಚ್ಚಾರ ಬದಲಿಯಾಗಿರುತ್ತೆ, ಅದರ ಅರ್ಥನೂ ಬದಲಾಗಿದೆ. ನೆಕ್ಸ್ಟ್ ಇರುವಂಥದ್ದು, ಹಿಯರ್ ಈಸ್ another rhyme. ಫಸ್ಟ್ ರೀಡ್ ದ ಸೈಲೆಂಟ್ಲಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪಿಕ್ಚರ್ಸ್ ವಿತ್ ದೇರ್ ನೇಮ್ಸ್ ಆ್ಯಸ್ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಅವುಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನ ನೋಡಿಕೊಂಡು ಇವುಗಳ ಹೆಸರನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಇದಕ್ಕೆ ಕ್ಲೂಸ್, ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ ವಿತ್ ಬ್ರಿಡ್ಜ್. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಅ ಡ್ಯಾಶ್. ನೋಡಿ, ಫ್ರಿಡ್ಜ್, ಬ್ರಿಡ್ಜ್. ಇದಕ್ಕೆ ಆನ್ಸರು ಫ್ರಿಡ್ಜ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಅಪ್. ಯು ಕ್ಯಾನ್ ಪೋರ್ ಇನ್ ಟು ಮೀ ಆ್ಯಂಡ್ ಡ್ರಿಂಕ್. I am a cup. Answer is cup. I am good for journey when you are going far. I need lots of petrol because I am a car. This is a word which rhymes with spoon. I shine at night because I am a moon. This is a word which rhymes with bake. I am tasty to eat because I am a cake. I am a circle, a bright shiny thing. It is on my fourth finger and I am a ring. ನೋಡಿ, ಇಲ್ಲಿ ಕ್ಲೂಸ್ನ ಕೊಟ್ಟಿದ್ದಾರೆ, ಇದನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟ್ ಹಾಗೆ ಕೊನೆಯದಾಗಿ ಇರೋದು, ಫಿಲ್ ಇನ್ ದ ಬಾಕ್ಸಸ್, ಪಿಕ್ಚರ್ಸ್ ಆರ್ ಗಿವನ್ ಆ್ಯಸ್ ಕ್ಲೂಸ್. ಇಲ್ಲಿ ಚಿತ್ರಗಳನ್ನ ನೋಡಿಕೊಂಡು ನಾವು ಇದರ ಹೆಸರುಗಳನ್ನ ಬರೀಬೇಕು. ಮೊದಲನೇದಾಗಿರೋದು ಟೂತ್ ಬ್ರಷ್, ನೆಕ್ಸ್ಟ್ ನೇಲ್ ಕಟರ್, NAILCUTTER. ಇದು ಟೂತ್ ಪೇಸ್ಟ್, TOOTHPASTE. ನೆಕ್ಸ್ಟ್ ಇಲ್ಲಿರೋದು ಗ್ಲಾಸಲ್ಲಿರುವಂಥ ನೀರನ್ನು ಬರಿಬೇಕು ನಾವು, ವಾಟರ್, WATER. ಇನ್ನು ಟವಲ್, TOWEL. ನೆಕ್ಸ್ಟ್ ಇರೋದು ಸೋಪ್, SOAP. ನೆಕ್ಸ್ಟ್ ಕೋಮ್,
MB. ನೆಕ್ಸ್ಟ್ ಇರೋದು ಆಯಿಲ್, OIL, ಆಯಿಲ್. ಇದಿಷ್ಟು ದ ಕ್ಲಾಕ್ ಆಫ್ ಲೈಫ್ ಪದ್ಯದ ಆಕ್ಟಿವಿಟೀಸ್. ನಾ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.